ನಾವು ಲಿಟ್ರಲಿ ಆ ಫಾರೆಸ್ಟ್ ಒಳಗಡೆ ಹೋಗಬೇಕು. ಆ ಫಾರೆಸ್ಟ್ ಒಳಗಡೆ ಹೋಗಿ ದಾಟಿದ್ರೆ ಶಿರ್ಸಿ. ನೋಡುವ ಹೆಂಗಿದೆ ಅಂತ. ಈಗ ಒಂದು ಒಳ್ಳೆ ಆಫ್ ರೋಡ್ ಮಾಡೋಣ. ಇಲ್ಲಿಂದ ಶಿರ್ಸಿಗೆ ಆಲ್ಮೋಸ್ಟ್ ಒಂದು 40 ಮಿನಿಟ್ಸಲ್ಲಿ ಶಿರ್ಸಿ ಹೋಗ್ಬೋದು. 45 ಮಿನಿಟ್ಸಲ್ಲಿ. ಸೊ ಆ ರೂಟಲ್ಲಿ ಹೋಗೋಣ. ಮಳೆಗಾಲದಲ್ಲಿ ಹೋಗಬೇಡ ಅಂತ ತುಂಬ ಹೇಳ್ತಾಯಿದ್ರು. ನೋಡೋಣ ಏನಿದೆ ಅಂಥದ್ದು, ಯಾಕೆ ಬೇಡ ಅಂತಿದ್ರು ಅಂತ. ಬಿಸಿ ಬ್ಯೂಟಿಫುಲ್ ಆಗಿದೆ ಇದೆಲ್ಲ. ಟೈರ್ ಬಾಲ್ಡ್ ಇದೆ ಆ್ಯಕ್ಚುಲಿ, 2 ಟೈರು ಚೇಂಜ್ ಮಾಡಿಸ್ಬೇಕು. ಗೊತ್ತಿಲ್ಲ ಸಪೋರ್ಟ್ ಮಾಡೋಕ್ಕೋ ಇಲ್ವೋ ಆಫ್ ರೋಡ್ಗೆ ಅಂತ. ನೋಡುವ. ಹೌದಾ, ಓಕೆ. ಡ್ರೈ ಸೀಸನ್ನಲ್ಲಿ ಆ ರೋಡಲ್ಲಿ ಹೋಗಿದ್ದೀವಿ, ಬಟ್ ಮಾನ್ಸೂನಲ್ಲಿ ಯಾವತ್ತೂ ಹೋಗಿಲ್ಲ. ಅಲ್ಲಿ ನೋಡೋಣ ಹೆಂಗಿದೆ ಅಂತ. ಆ ಕಡೆ ರೂಟಿಂದ 40 ಮಿನಿಟ್ಸ್ ಅಷ್ಟೇ ಶಿರ್ಸಿಗೆ. ಹಾಂ ಸುಸ್ತಾಗುವ ಪುಣ್ಯ ನಾವು ಆ ರೋಡಲ್ಲಿ ಬಂದಿದ್ದೆ ಒಳ್ಳೇದಾಯ್ತು ಬೆಳಗ್ಗೆ. ಅಯ್ಯೋ ಹಾಂ ಹಾಂ ಸೊ ಆಗಲ್ಲ ಈ ರೋಡು, ಕಷ್ಟ. ಹಾಂ ಓ ಮಧ್ಯ ಎಲ್ಲ ಲಾಕ್ ಆಯಿತು ಅಂದರೆ ಕಷ್ಟ ಕಣೆ. ಮಧ್ಯ ಎಲ್ಲ ಲಾಕ್ ಆಗಿಬಿಟ್ರೆ ಕಷ್ಟ. ಸಿಕ್ಕಾಪಟ್ಟೆ ಫಾರೆಸ್ಟ್ ಏರಿಯಾ ಬೇರೆ. ಕರಡಿನೋ ಹುಲಿನೋ ಬಂದ್ಬಿಟ್ರೆ ಆಮೇಲೆ ಓ ಫಕ್ ಆಫ್. ಗಾಡಿ ಹತ್ತಾ ಇಲ್ಲ, ಇವಾಗ ಸ್ವಲ್ಪ ಇಳಿಸ್ಬೇಕು. ಆಗಲ್ಲ, ಹತ್ತಲ್ಲ. ಮುಂದೆನೂ ಹಿಂಗೆ ಇದೆ, ನಡೆಯೋಕ್ಕೆ ಆಗ್ತಾಯಿಲ್ಲ ಆ್ಯಕ್ಚುಲಿ. ಟಯರು 4 ಇಂಚ್. ಅಯ್ಯೋ ಇದು ಟಯರು ಹೆಂಗಾಗಿದೆ. ಇರೇ ಹೋಗ್ಬೇಡ. ಹಾಂ ಇಲ್ಲ ಆ್ಯಕ್ಚುಲಿ ಶಾರ್ಟ್ಕಟ್ ರೂಟ್ ಅಂತ ಹೊರಟಿದ್ದೀನಿ. ನೋಡಿದ್ರೆ ಪಿಕ್ಚರ್ ಬಿಡಿಸ್ಬಿಡ್ತು. ಹ್ಞೂ ಆಯಿತು. ಬಯಸ್ಕೊತಾ ಇದ್ದಿದ್ದು ಆಲ್ರೆಡಿ. ಅಪ್ಪು ಹೊತ್ತಲ್ಲ ಡೌನ್ ಹಿಡಿಯುತ್ತಿಲ್ಲ ಗಾಡಿ. ಹಾಂ ಹಚ್ತೀಯಾ? ಹುಷಾರು ಬಾ. ಹುಷಾರು, ಜಾರುತ್ತೆ. ಸುಮ್ಮನೆ ಅಲ್ಲೆಲ್ಲೋ ಹೋಗೋದು, ಮಳೆ ಬೇರೆ ಬರೋಂಗಿದೆ.
ಅದು ಮಧ್ಯೆ ಹೋಗ್ಬಿಟ್ಟು ಲಾಕ್ ಆಗಿಬಿಟ್ರೆ ಆಮೇಲೆ ಗೋವಿಂದ ಕತೆ. ನೀರಲ್ಲಿ ಹೋಗುವ ಸ್ವಲ್ಪ ಕೆಸರು ಇದಾಗತ್ತೆ. ಟೈರು ಕೇಸರಿ ಬಾತ್ ಆಗ್ಬಿಟ್ಟಿದೆ. ಫಸ್ಟು ಅಲ್ಲೂ ಜಾಮ್ ಆಯಿತು, ಆಮೇಲಿಂದ ಇಲ್ಲಿ ಮತ್ತು ಬಾಯ್ಸ್ ಗ್ರೂಪ್ ಜೊತೆ ಬಂದಿದ್ರೆ ಏನೋ ಮಾಡ್ಬೋದಿತ್ತು. ಇಬ್ಬರೇ ಇದ್ದೀವಿ, ಒಬ್ಬನೇ ಇದ್ದರೆ ಏನೋ ಹತ್ಕೊಂಡು ಏನೋ ಮಾಡ್ಕೊಂಡು ಹೋಗ್ತಿದ್ನೇನೋ. ಬಟ್ ಕತ್ಲಾಗ್ತಾ ಬಂತು. ಡೆನ್ಸ್ ಫಾರೆಸ್ಟ್ ಬೇರೆ, ರಿಸರ್ವ್ ಫಾರೆಸ್ಟು ಯಾಕೆ ಬೇಕು ಶಾರ್ಟ್ಕಟ್ಟು ಹಾಗಂತ. ಏನೋ ಹೊಡಿತು ಕೆಳಗಡೆ, ಇಲ್ಲೇ ಲಾಕ್ ಆಗಿಬಿಟ್ಟಿತ್ತು ಗಾಡಿ. ಇಲ್ಲ ಮಧ್ಯಾಕಾಲ ನಾವು ಆ ಕಡೆ ಗಾಡಿ ಆ ಕಡೆ ಹೇಳ್ಕೊಂಡು ಹೋಗದೆ ಇದ್ರೆ ಸಾಕು. ರೈಟ್ ಸೈಡಿಗೆ ಬಿದ್ದರೂ ಪರವಾಗಿಲ್ಲ, ಲೆಫ್ಟ್ ಸೈಡಿಗೆ ಬಿದ್ದರೆ ಸೀದಾ ಕೆಳಗಡೆ ಹೋಗ್ಬಿಡ್ತೀವಿ. ಇಲ್ಲಿ ಮಣ್ಣು ಹಾಕಿ ಕೂಡಿಸಿರೋದಲ್ಲ. ಬಟ್ ರೋಡ್ ಅಗಲ ಇದೆ, ಅಂದರೆ ಇಷ್ಟೇ ಅಗಲ ಆಯಿತು, ಇನ್ನು ಸ್ವಲ್ಪ ಅಗಲ ಇದೆ. ಹೋಗೋಕ್ಕಾಗ್ತಿಲ್ವಲ್ಲ, ಅದು ಮ್ಯಾಟ್ರು. ಇನ್ನೊಂದು ಸಲ ಬರೋಣ ಸ್ವಲ್ಪ ಡ್ರೈ ಆದಮೇಲೆ. ಹಾಂ ಓಕೆ ಆಯಿತು ಬಾ, ಪರವಾಗಿಲ್ಲ. ನನ್ನ ಕೈಯೂ ಕೆಸರಾಯಿತು, ಇಟ್ಸ್ ಓಕೆ. ಇದು ಯಾವುದೋ ಫಾರೆಸ್ಟ್ ಒಳಗಡೆಯಿಂದ ಹೋಗುತ್ತೆ ರೂಟ್ ಇದು ಅಂದ್ಬಿಟ್ಟು ಬಂದ್ವಿ. ಬಟ್ ಸ್ಟಿಲ್ ಇಟ್ ವಾಸ್ ವೆರಿ ಗುಡ್. ಅದು ಬೆಳಗ್ಗೆ ಬಂದಿದ್ದ ರೂಟಲ್ಲಿ ಹೋಗ್ಬಿಡೋಣ. ಏಕೆ ಇನ್ನು ಬರೀ ಅಪ್ಪೇ ಇರೋದು, ಆರಾಮಾಗಿ ಹೋಗ್ಬಿಡ್ಬೋದು. ಮತ್ತೆ ಹೆಂಗೆ ಹೋಗ್ಬೇಕು ಇವಾಗ? ಹಾಂ ಹಂಗಂತ್ಯಾ? ಸರಿ ಆಯ್ತು. ಹುಲಿ ಕರಡಿ ಏನಾರು ಬಂದ್ಬಿಟ್ರೆ ಆಮೇಲೆ ಕಷ್ಟ. ಕತ್ಲೆ ಬೇರೆ ಆಗ್ತಿದೆ ಅಲ್ಲಿ, ಬಾಯಿ ಪಡ್ಕೊಂಡ್ರು ಯಾರು ಕೇಳೋರಿಲ್ಲ ಆ ರೂಟಲ್ಲಿ. ಸೊ ನಾರ್ಮಲ್ ಹೈವೇನಲ್ಲೇ ಹೋಗ್ಬಿಡೋಣ. ಒಂದು 15-20 ನಿಮಿಷ ಲೇಟ್ ಆಗ್ಬೋದು, ಬಟ್ ಓಕೆ, ಸೇಫಾಗಿ ಹೋಗ್ಬೋದು. ಯಲ್ಲಾಪುರ ರೂಟಲ್ಲಿ ಹೋಗೋಣವಾ ಅಥವಾ ಯಾಣದ ರೂಟಲ್ಲಿ ಹೋಗ್ಬಿಡೋಣವಾ? ಹಾಂ, ದೂರ ಆಗುತ್ತೆ. ಡಿಸ್ಟೆನ್ಸ್ ವೈಸು ಎರಡೂ ಒಂದೇ, ಬಟ್ ಈ ಕಡೆ ರೋಡ್ ಚೆನ್ನಾಗಿಲ್ಲ. ಹಾಂ ವಾಟ್ ಬ್ರೋ? ಯಾವ ಕಡೆ? ವಾಸ್ ವೆರಿ ಫನ್. ಅಲ್ಲಿ ಕಾಡು ಒಳಗಡೆ ಒಂದೇ ಒಂದು ಮನೆ ಇತ್ತು, ಒಂದೇ ಮನೆ, ಅದು ಫುಲ್ಲು ಕೆಳಗಡೆ ಇತ್ತು. ಅದು ಹೆಂಗಿದಾರೋ ಏನೋ, ಅವ್ರ ಮನೆಗೆ ಹೋಗುವಾಗಲೇ ಒಂಥರ ಭಯಂಕರವಾಗಿದೆ ರೂಟ್ ಅದು. ಅವ್ರು ಹೆಂಗಿದಾರೋ ಏನೋ ಗೊತ್ತಿಲ್ಲ. ಅಲ್ಲಿ ಕಾಲಿಗೆ ಏನು ಕಷ್ಟ ಏನೋ ಆಯಿತು. ಉಳಿತಾ ಇದೆ. ಆ ಕಡೆಯಿಂದ ಹೋಗಿದ್ರೆ ಅರ್ಧ ಮುಕ್ಕಾಲು ಗಂಟೆ ಶಿರ್ಸಿಯಲ್ಲಿ ಇರ್ತಿದ್ವಿ, ಅಂದರೆ ರೋಡ್ ಕರೆಕ್ಟಾಗಿ ಇದ್ದಿದ್ದಿದ್ರೆ. ನೋಡಬೇಕು.
ಸ್ಟ್ಯಾಂಡು ಏನೋ ತಾಗಿದಷ್ಟೆ, ಸ್ಟ್ಯಾಂಡು ಏನೋ ತಾಗಿರೋದಷ್ಟೆ. ಹಾಂ ಹಾಂ, ಅದು ಮಾಮೂಲಿ ಉರಿಯತ್ತಲ್ಲ. ಇವಾಗ ಇಲ್ಲಿ ಕೂಪರ್ ಬರಬೇಕು, ಕೂಪರ್ ಅಂತೀನಿ ಅಷ್ಟೇ. ಹಾಂ ಹಾಂ, ಟಯರು ಬಾಲ್ಡ್ ಆಗಿದೆಯಲ್ಲ ಫುಲ್ಲು, ಅದಕ್ಕೆ ತಗೊಳ್ತಾ ಇರಲಿಲ್ಲ ಗ್ರಿಪ್ಪು. ಇಲ್ಲ ಅಂದರೆ ಎಂತೆಂಥ ಆಫ್ ರೋಡ್ ಹೊಡೆದಿಲ್ಲ. ಓ Doberman on duty. Cooper Raw. ಕೆಸರು ನೋಡಿ ಇಲ್ಲೆಲ್ಲ ಹರಿದೆ. ಓಕೆ.